ಇಲ್ಲ. ನೀರಾವರಿ ಡಿಪಾರ್ಟ್ಮೆಂಟ್ ಇರಲಿ, PWD ಇರಲಿ, ಕಂದಾಯ ಇಲಾಖೆ ಇರಲಿ, ಮುಂದೆ ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ಡಿಪಾರ್ಟ್ಮೆಂಟ್ಗಳು ಉಪನೋಂದಣಿ ಇದೆ. ಅದರಲ್ಲೂ ಈ ನೋಂದಣಿ ಐತಿಲ್ಲ, ಉಪನೋಂದಣಿ ಗೊತ್ತಾಗ್ತಾರೆ. ಸಬ್ ರಿಜಿಸ್ಟರ್ ಆಫೀಸಾಗಂತ ದುಡ್ಡು ಕೊಡೋದು ಒಂದು ಸಣ್ಣ ಏನಪ್ಪ ಅಂದ್ರೆ ಎಲಿ ಸೈಜ್ ಮುಂದೆ ಸಾಲೋದು. ಅವ್ರು ಇಂತಿಷ್ಟು ಬೇಕಪ್ಪ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಅದಕ್ಕೆ ಹೊಡಿತಾ ಇರ್ತಾರೆ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ನಡೀತದೆ. ಅಲ್ಲಿ ಮೊದಲು ತನಿಖೆ ಆಗಬೇಕಾಗಿದೆ. ಅಲ್ಲಿ ಭ್ರಷ್ಟಾಚಾರ ನಿಂತಿದ್ದಾರೆ. ಯಾರು ದುಡ್ಡು ಕೊಟ್ಟು ನಾನು ಉಪ ನೋಂದಣಿ ಹಾಕಿಲ್ರಿ, ಸಬ್ ರಿಜಿಸ್ಟರ್ ಹಾಕಿಲ್ಲ ಯಾರು ಬೆನ್ನು ಹತ್ತದಲ್ಲ. ಅದು ಸಾಕಷ್ಟು ದುಡ್ಡು ಕೊಟ್ಟು ಬೆನ್ನು ಹತ್ತಿರ್ತಾರೆ ಮಾಡಿ. ಯಾಕಂದ್ರೆ ಲಾಭದ ಅದಕ್ಕೆ ಈಗಿರೋ ಲೋಕಾಯುಕ್ತರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿರ್ತದೆ, ಕೈ ಸಿಗ್ತಾ ಇಲ್ಲ, ಗಾಳಿದ್ದಂಗೆ ಅದ. ಆ ಕೆಲಸವನ್ನು ಇವತ್ತು ಜನರ ಮುಂದೆ ಬಂದು ಹೇಳ್ತಾ ಇದ್ದಾರೆ ನಮ್ಮ DYSP ಪುಷ್ಪಲತಾ ಮೇಡಮ್ ಅವರು. ಅದು ಒಳ್ಳೆಯ ವಿಚಾರ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಭ್ರಷ್ಟಾಚಾರನ ಇಷ್ಟು ಇಲ್ಲಿವರೆಗೆ ನೋಡಿದ್ರೆ ವೆಂಕಟಾಚಲ ಅವರು ಬಂದು ಹೋದರು, ನಮ್ಮ ಸಂತೋಷ್ ಹೆಗಡೆ ಅವರು ಬಂದು ಹೋದರು, ಇವತ್ತು BS ಪಾಟೀಲ್ ಇದ್ದಾರೆ, ಇನ್ನೂ ಅನೇಕರು ಬರ್ತಾರೆ ಹೋಗ್ತಾರೆ. ಆದರೆ ಪೂರ್ವ ಪ್ರಮಾಣದಲ್ಲಿ ಇದನ್ನ ಎರಾಡಿಕೇಟ್ ಕಿತ್ತಾಗ ಸಾಧ್ಯ ಆಗ್ತೇನೋ ಅಂತ. ರಾಜ್ಯ ಮಾಡೋದಿಲ್ಲ ಆಯ್ತು, ತಾಲೂಕು ಮಾಡೋದಿಲ್ಲ ಆಯ್ತು, ಗ್ರಾಮ ಪಂಚಾಯತಿ ಮಾಡೋದಿಲ್ಲ ಆಯ್ತು. ಗ್ರಾಮ ಪಂಚಾಯತಿ ಮಾಡಿದ್ರು ನಡೀತಾ ಇರ್ತವೆ, ಪ್ರಶ್ನೆ ಇಲ್ಲ, ನಡೆದಾವ. ದುಡ್ಡು ಕೊಡೋದು ಯಾವುದು ಮೂಮೆಂಟ್ ಆಗೋಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಮತ್ತು ಜನ ಅದಕ್ಕೆ ಒಗ್ಕೊಂಡು ಹೋಗಿಬಿಟ್ಟಿದ್ದಾರೆ. ಹೇಳಿ ಬಿಡಪ್ಪ ಮರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗಂತೇಳಿ. ಯಾಕಂದ್ರೆ ಯಾವ ಈ ಸುಳ್ಳು